ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕಾವ್ಯ. ಇವತ್ತು ನಾನು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಪೂರಿ ಮತ್ತು ತರಕಾರಿ ಸಾಗು ಮಾಡ್ತಾಯಿದ್ದೀನಿ. ಇದಂತೂ ತುಂಬ ಚೆನ್ನಾಗಿರೋಂಥ ಬ್ರೇಕ್ಫಾಸ್ಟ್, ಎಲ್ರಿಗೂ ಇಷ್ಟ ಆಗೋಂಥ ಬ್ರೇಕ್ಫಾಸ್ಟು. ತರಕಾರಿ ಸಾಗು ನೀವು ಎಷ್ಟು ತರಕಾರಿನಾದರೂ ಆ್ಯಡ್ ಮಾಡ್ಕೊಂಡು ಮಾಡ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟಿಗೆ ನಾನಿಲ್ಲಿ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ನಾನು ಮೈದಾ ಹಿಟ್ಟು ಯೂಸ್ ಮಾಡಲ್ಲ, ಗೋಧಿ ಹಿಟ್ಟೆ ಯಾವಾಗಲೂ ಪೂರಿಗೆ ತೊಗೊಳ್ಳೋದು. ಇವಾಗ ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು. ಇವಾಗ ಅದನ್ನು ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೊಳ್ಬೇಕು. ನೋಡಿ, ಇವಾಗಿದು ಆಗಿದೆ. ನಾನು ಚೆನ್ನಾಗಿ ಅದನ್ನು ನಾದ್ಕೊಂಡಿದ್ದೀನಿ ಎಣ್ಣೆ ಹಾಕಿ. ಇವಾಗ ಇದನ್ನು ಸ್ವಲ್ಪ ಹೊತ್ತು ಮುಚ್ಚಿಡ್ತಾ ಇದ್ದೀನಿ. ಇದು ಸ್ವಲ್ಪ ನೆನಿಬೇಕು. ಸಾಗು ಮಾಡೋಷ್ಟರೊಳಗದು ನೆನೆಯುತ್ತೆ. ಇವಾಗ ಸಾಗುಗೆ ನಾನು ತರಕಾರಿ ತೊಗೊಂಡಿದ್ದೀನಿ. ಇಲ್ಲಿ ಕ್ಯಾರೆಟು, ಬೀನ್ಸು, ಆಲೂಗೆಡ್ಡೆ ಮತ್ತು ಬಟಾಣಿ ತೊಗೊಳ್ತಾ ಇದ್ದೀನಿ. ನೀವು ಬೇಕಾದರೆ ಯಾವ ತರಕಾರಿನಾದರೂ ಆ್ಯಡ್ ಮಾಡ್ಕೋಬೋದು, ನಿಮ್ಗೆ ಇಷ್ಟವಾಗೋದು. ಇವಾಗ ಇದಕ್ಕೆ ನೀರು ಹಾಕ್ಕೊಂಡು ಕುಕ್ಕರ್ನ ಒಂದು 3 ವಿಸಲ್ ಹೊಡೆಸ್ಕೊಳ್ಬೇಕು. ಇದನ್ನು ಚೆನ್ನಾಗಿ ಬೇಯಬೇಕು ಈ ತರಕಾರಿ ಮತ್ತು ಬಟಾಣಿ ಎಲ್ಲ. ಇವಾಗ ನೆಕ್ಸ್ಟು ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ಮತ್ತು ಗೋಡಂಬಿ ತೊಗೊಂಡಿದ್ದೀನಿ. ಇದು ತಿಕ್ನೆಸ್ ಮತ್ತು ಟೇಸ್ಟಿಗೆ. ಈಗ ಇದಕ್ಕೆ ಸ್ವಲ್ಪ ಸಾಂಬಾರು ಪುಡಿ ಅಂದರೆ 1.5 ಸ್ಪೂನಷ್ಟು ಸಾಂಬಾರು ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಈ ಸಾಗುಗೆ ನೀವು ಬೇಕಾದರೆ ಹಸಿಮೆಣ್ಸಿನ್ಕಾಯಿನೂ ಯೂಸ್ ಮಾಡ್ಬೋದು. ಸಾಂಬಾರು ಪುಡಿ ಬೇಡ ಅಂದರೆ ಸ್ವಲ್ಪ ಧನಿಯಾ ಪುಡಿ, ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಯೂಸ್ ಮಾಡಿಕೊಂಡ್ರೂ ನಡೆಯುತ್ತೆ. ಆದರೆ ನನಗೆ ಅದಿಷ್ಟ ಆಗೋಲ್ಲ, ಸೊ ನಾನು ಇದೇ ಥರ ಮಾಡೋದು. ನೋಡಿ, ಇವಾಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ರುಬ್ಕೊಳ್ಬೇಕು, ಸಣ್ಣಗೆ ರುಬ್ಕೊಳ್ಬೇಕು. ನೋಡಿ, ನಾನಿಲ್ಲಿ ರುಬ್ಕೊಂಡಿದ್ದೀನಿ. ಈ ರೀತಿ ಬಂದಿದೆ. ಇದು ತುಂಬ ಸಣ್ಣಾಗಿ ರುಬ್ಕೊಂಡಿದ್ದೀನಿ. ಇವಾಗ ನೆಕ್ಸ್ಟು ಒಂದು ಬಾಣಲಿಗೆ 3 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಈಗ ಅದಕ್ಕೆ ಒಂದು ಅರ್ಧ ಸ್ಪೂನು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಚಿಟ್ಪಟ ಅಂತ ಸೌಂಡ್ ಬಂದಮೇಲೆ ಇಲ್ಲಿ ನಾನು ಒಂದು ದಪ್ಪದಾಗಿರೋ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ನೆಕ್ಸ್ಟ್ ಇದಕ್ಕೆ 1-2 ಕಡ್ಡಿಯಷ್ಟು ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ, ಕರಿಬೇವಿನ ಸೊಪ್ಪು. ಇವಾಗ ಇದನ್ನು ಫ್ರೈ ಮಾಡ್ಕೊಂಡಾದ್ಮೇಲೆ ನಾನಿಲ್ಲಿ ಒಂದು ದಪ್ಪದು ಟೊಮೊಟೊ ತೊಗೊಂಡಿದ್ದೀನಿ. 1 ಟೊಮೊಟೊ ಇದನ್ನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಟೊಮೊಟೊ ಎಲ್ಲ ಮೆತ್ತಗಾಗಬೇಕು, ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಇವಾಗ ಫ್ರೈ ಆಗಿದೆ ಇದು. ಇವಾಗ ಇದಕ್ಕೆ ನಾವು ಆಗಲೇ ಮಸಾಲೆ ರುಬ್ಬಿಟ್ಕೊಂಡಿದ್ವಲ್ಲ, ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಸೇರಿಸ್ಕೊಂಡು ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಈ ರೀತಿ ಫ್ರೈ ಮಾಡ್ಕೊಳ್ಳಿಲ್ಲ ಅಂದರೆ ತಳ ಹಿಡಿಯುತ್ತೆ. ಅದು ಸ್ವಲ್ಪ ಫ್ರೈ ಮಾಡಿಕೊಂಡು ಈಗ ನಾನು ಅದೇ ಜಾರ್ಗೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಇನ್ನೊಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇದು ಕುದಿ ಬರಬೇಕು. ಇವಾಗ ಇದು ಕುದಿ ಬಂದಿದೆ. ಇವಾಗ ಇದಕ್ಕೆ ನಾನು ಆಗಲೇ ಬೇಯಿಸಿಟ್ಕೊಂಡಿರೋ ತರಕಾರಿ ಮತ್ತು ಬಟಾಣಿ ಎಲ್ಲನೂ ಸೇರಿಸ್ಕೊಂಡಿದ್ದೀನಿ. ಅದು ಕ್ಲಿಪ್ ಮಿಸ್ ಆಗಿದೆ, ಸಾರಿ. ಇವಾಗ ಅದನ್ನು ಸೇರಿಸ್ಕೊಂಡಿದ್ದೀನಿ. ನೋಡಿ, ಇವಾಗ ಇದನ್ನು ಸ್ವಲ್ಪ ಚೆನ್ನಾಗಿ ಬೆಂದಿದೆ. ಇದನ್ನು ಕುದಿ ಬರಿಸ್ಕೊಳ್ಬೇಕು. ಇವಾಗ ನೋಡಿ, ಇದು ಕುದಿ ಬರ್ತಾ ಇದೆ ಚೆನ್ನಾಗಿ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ಈ ಉಪ್ಪು ಸೇರಿಸ್ಕೊಂಡ್ಮೇಲೆ ಇದನ್ನು ಇನ್ನೊಂದು 10 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಈ ರೀತಿ. ಇವಾಗ ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡ್ಮೇಲೆ ನೋಡಿ, ಇವಾಗ ಬೆಂದಿದೆ ಇದು. ಇವಾಗಿದ್ದು ರೆಡಿ ಆಗಿದೆ. ಇವಾಗ ಇದಕ್ಕೆ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಳ್ತಾ ಇದ್ದೀನಿ. ಇದು ಆಗಲೇ ರುಬ್ಬೋದಕ್ಕೂ ನಾನು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೆ. ಇವಾಗ ಸ್ವಲ್ಪನೇ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಈ ತಿಕ್ನೆಸ್ಸಲ್ಲೇ ಇರಲಿ. ತುಂಬ ತೆಳುವೂ ಬೇಡ, ತುಂಬ ಗಟ್ಟಿನೂ ಬೇಡ. ಪೂರಿದ ಜೊತೆಗೆ ತಿನ್ನೋದಕ್ಕೆ ಇದು ಕರೆಕ್ಟಾಗಿದೆ. ಇವಾಗ ಇದು ರೆಡಿ ಆಗಿದೆ. ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ. ನೋಡಿ, ಇವಾಗ ಇದು ನಾನು ಪೂರಿಗೆ ಇಟ್ಟು ನಾದಿಟ್ಟಿದ್ವಲ್ಲ, ಅದನ್ನು ತಗೊಂಡು ಉಂಡೆ ಮಾಡ್ಕೊಂಡು ಚಿಕ್ಕ ಚಿಕ್ಕ ಉಂಡೆ ಮಾಡಿಕೊಂಡು ಇವಾಗ ಪೂರಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ, ಒತ್ಕೊಳ್ತಾ ಇದ್ದೀನಿ. ನೋಡಿ, ನಾನು ಈ ಥರನೇ ಒತ್ತೋದು. ಅರ್ಜೆಂಟಿಗೆ ಬೆಳಿಗ್ಗೆ ಟಿಫನ್ಗೆ ಈ ರೀತಿನೇ ಒತ್ಕೊಳ್ತೀನಿ. ಮನೆಯೆಲ್ಲ ಹಾಕ್ಕೊಂಡು ನಿಧಾನಕ್ಕೆ ಮಾಡೋಕ್ಕಾಗಲ್ಲ ಅಲ್ವಾ, ಸ್ಕೂಲ್ಗೆ ಹೋಗೋ ಮಕ್ಕಳಿರೋರು. ನೋಡಿ, ಇವಾಗಿದು ಪೂರಿ ಎಣ್ಣೆ ಕಾದಿತ್ತು. ಇವಾಗ ನಾನು ಅದನ್ನು ಕರ್ಕೊಳ್ತಾ ಇದ್ದೀನಿ. ನಾನು ಎಣ್ಣೆ ಸ್ವಲ್ಪನೇ ಹಾಕ್ಕೊಳ್ತೀನಿ, ಏಕೆಂದರೆ ಈ ಎಣ್ಣೆ ಮತ್ತೆ ನಾನು ಯೂಸ್ ಮಾಡಲ್ಲ, ಇದು ಉಳ್ಕೊಳ್ಳೋ ಎಣ್ಣೆನ. ಹಾಗಾಗಿ ಸ್ವಲ್ಪನೇ ಎಣ್ಣೆ ಹಾಕ್ಕೊಂಡು ಕರ್ಕೊಳ್ತೀನಿ. ನೋಡಿ, ಇವಾಗಿದು ಚೆನ್ನಾಗಿ ಬೊಕ್ಕೆ ಬರ್ತಾ ಇದೆ. ನೋಡಿ, ನೀವು ಪೂರಿ ಹಿಟ್ಟು ಎಷ್ಟು ನಾದ್ಕೊಳ್ತೀರೋ, ಎಷ್ಟು ಚೆನ್ನಾಗಿ ನಾದ್ಕೊಳ್ತೀರೋ ಅಷ್ಟು ಚೆನ್ನಾಗಿ ಪೂರಿ ಬರ್ತವೆ. ಈ ರೀತಿ ಉಬ್ಕೊಳ್ತವೆ, ಬೊಕ್ಕೆ ಬರ್ತವೆ. ನೋಡಿ, ನಾನು ಅದು
ಇದು ಅಷ್ಟೇ ಎಷ್ಟು ಚೆನ್ನಾಗಿ ಉಬ್ಕೊಳ್ತಾ ಇದ್ದಾವೆ ಪೂರಿ ಅಂತ ನೀವೇ ನೋಡಿ. ಇವಾಗ ಪೂರಿ ರೆಡಿ ಆಗಿದೆ. ಇವಾಗ ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಳ್ಳೋದೆ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ, ಉಬ್ಕೊಳ್ತಾ ಇದೆ ಅಂತ. ಶೇಪ್ ಅಂತೂ ಕೇಳಬೇಡಿ, ಯಾಕೆಂದರೆ ಅರ್ಜೆಂಟಲ್ಲಿ ಮಾಡುವಾಗ ಶೇಪು ಅವೆಲ್ಲ ನೋಡೋಕ್ಕಾಗಲ್ಲ. ಹಾಗಾಗಿ ನೋಡಿ ಈ ರೀತಿ ಬಂದಿದೆ ಪೂರಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ರೀತಿ ಬೆಳಗ್ಗೆ ಟಿಫನ್ಗೆ ಈ ರೀತಿ ಪೂರಿ ಮತ್ತು ತರಕಾರಿ ಸಾಗು ಕೊಟ್ಬಿಟ್ರೆ ಇಷ್ಟಪಟ್ಟು ತಿಂತಾರೆ ಮಕ್ಕಳು ಕೂಡ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.